ಸಾಗರ ನಗರಸಭೆಯಲ್ಲಿ ಈಗ ಅಧ್ಯಯನ ಪ್ರವಾಸ ಹೋಗುವ ವಿಚಾರ ಶ್ರಾವಣದಲ್ಲೂ ಬೇಸಿಗೆಯ ಬಿರುಗಾಳಿ ಬೀಸುವಂತಾಗಿದೆ. ದೆಹಲಿ ಮತ್ತು ಹರಿಯಾಣ ರಾಜ್ಯಗಳ ಮಹಾನಗರ ಪಾಲಿಕೆ ವೀಕ್ಷಣೆಗೆ 5-6 ದಿನದ ಅಧ್ಯಯನ ಪ್ರವಾಸ ಹೋಗಲು ನಗರಸಭೆ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದರು. ಅದಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೂಡ ಸಮ್ಮತಿ ಪತ್ರ ನೀಡಿದ್ರು. ಆದರೆ ಈ ವಿಷಯ ಸಾರ್ವಜನಿಕಗೊಳ್ಳುತ್ತಿದ್ದಂತೆ ಮಳೆಗಾಲದಲ್ಲಿ ಸಾಕಷ್ಟು ಹಾನಿಯಾಗಿದೆ. ಪಟ್ಟಣ ವ್ಯಾಪ್ತಿಯಲ್ಲಿ ಹಲವು ಕಡೆ ರಸ್ತೆ ಹೊಂಡಗುಂಡಿ ಬಿದ್ದಿದೆ. ಮಾರ್ಕೆಟ್ ರಸ್ತೆ, BH ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಹಾಳಾಗಿದೆ. ಚರಂಡಿ ದುರಸ್ತಿ ಕಾರ್ಯ ಆಗಿಲ್ಲ. ಹೀಗಿರುವಾಗ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರವಾಸ ಹೋಗೋದು ಯಾವ ಪುರುಷಾರ್ಥಕ್ಕೆ ಎಂದು ಹಲವರು ನಗರಸಭೆ ಸದಸ್ಯರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಅಧ್ಯಯನ ಪ್ರವಾಸ ತೀರ್ಮಾನವಾಗಿದ್ದು ಯಾವಾಗ ಅಂತ ನೋಡೋದಾದರೆ, ಈಗಿನ ಜನಪ್ರತಿನಿಧಿಗಳ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರುತ್ತಿದ್ದಂತೆ, ಅಂದರೆ ಸುಮಾರು 3 ತಿಂಗಳ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ಈ ಪ್ರವಾಸದ ವಿಚಾರ ಪ್ರಸ್ತಾಪವಾಗಿತ್ತು. ಅಂದು ಕಾಂಗ್ರೆಸ್, BJP ಸೇರಿದಂತೆ ಎಲ್ಲ 36 ಸದಸ್ಯರು ಒಮ್ಮತದ ಒಪ್ಪಿಗೆ ಸೂಚಿಸಿದರು. ಅಧ್ಯಯನ ಪ್ರವಾಸದ ರೂಪುರೇಷೆ ಗಮನಿಸಲೇಬೇಕು. ಈ ಅಧ್ಯಯನ ಪ್ರವಾಸಕ್ಕೆ ಮುಹೂರ್ತ ಫೈನಲ್ ಆಗಿದ್ದು 3 ತಿಂಗಳ ಹಿಂದಿನ ಸಭೆಯಲ್ಲಿ ಅನ್ನೋದನ್ನು ಮರಿಬಾರದು. ಅಲ್ಲಿಂದ ಇಲ್ಲಿಯವರೆಗೂ ವರದೆಯ ಒಡಲಿನಲ್ಲಿ ಸಾಕಷ್ಟು ನೀರು ಹರಿದಿದೆ. ಸರ್ಕಾರದ ಮಟ್ಟದಲ್ಲೂ ಪ್ರವಾಸದ ಹಲವು ಪ್ರಕ್ರಿಯೆ ಮುಂದುವರೆದಿತ್ತು. ಮೊದಲು ಅಧ್ಯಯನ ಪ್ರವಾಸಕ್ಕೆ ಜಾಗ ನಿಗದಿ ಮಾಡಿದ್ದು, ನಗರಸಭೆಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಅನುಮತಿ ಪಡೆದುಕೊಂಡಿದ್ದು ಆಗಿತ್ತು. ಈಗಿನ ಸದಸ್ಯರ ಅಧಿಕಾರಾವಧಿಯ ಕೊನೆಯಲ್ಲಿ ಪ್ರವಾಸ ಹೊರಟವರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೂಡ ಸಮ್ಮತಿ ಪತ್ರ ನೀಡಿದರು. ಈ ಪ್ರವಾಸವನ್ನು ಆಯೋಜಿಸೋದು, ಉಸ್ತುವಾರಿ ವಹಿಸಿಕೊಳ್ಳೋದು ಸರ್ಕಾರಿ ಸ್ವಾಮ್ಯದ MSIL. ಹಣ ಕೊಡೋದು ಮಾತ್ರ ನಗರಸಭೆಯೇ. ಪ್ರವಾಸಕ್ಕೆ ಪ್ರತಿ ವರ್ಷದ ಬಜೆಟ್ನಲ್ಲೂ ಸಾಮಾನ್ಯ ನಿಧಿಯಡಿ ಅನುದಾನ ನಿಗದಿಯಾಗಿರುತ್ತೆ. ಹೋಗೋ ಸ್ಥಳ, ಅವಧಿ, ಜನರೆಷ್ಟು ಅನ್ನೋದೆಲ್ಲ ಕೊನೆಯ ಹಂತದ ತೀರ್ಮಾನ. ಆಗ ಬಜೆಟ್ ಕೂಡ ಫೈನಲೈಸ್ ಆಗುತ್ತೆ. ಈಗ ಹೊರಟಿರೋ ದೆಹಲಿ ಮತ್ತು ಹರಿಯಾಣ ರಾಜ್ಯಗಳ ಮಹಾನಗರ ಪಾಲಿಕೆಯ 5 ದಿನದ ಅಧ್ಯಯನ ಪ್ರವಾಸಕ್ಕೆ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ. 3 ತಿಂಗಳಲ್ಲಿ ಬದಲಾಯಿತು BJP ವರಸೆ. ಈ 3 ತಿಂಗಳ ಹಿಂದಿನ ಸಾಮಾನ್ಯ ಸಭೆಯಲ್ಲಿ BJPಯ 16 ಸದಸ್ಯರು ಅಧ್ಯಯನ ಪ್ರವಾಸಕ್ಕೆ ಸರ್ವಾನುಮತದಿಂದ ಒಪ್ಪಿಕೊಂಡಿದ್ದರು. ಅಂದಿನ ಸಭೆಯಲ್ಲಿ ಪ್ರವಾಸ ಹೋಗೋದು ಒಳ್ಳೆಯದು, ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ಘನತ್ಯಾಜ್ಯ ವಿಲೇವಾರಿ ನಡೆಯುತ್ತೆ, ಪೌರ ಕಾರ್ಮಿಕರ ಕೆಲಸಗಳು ಹೇಗಿರುತ್ತೆ, ನಮ್ಮಲ್ಲಿ ಅದರ ಅಳವಡಿಕೆ ಹೇಗೆ ಮಾಡಿಕೊಳ್ಳಬಹುದು ಇತ್ಯಾದಿ ಸಮಗ್ರ ಮಾಹಿತಿ ಪಡೆಯಬಹುದು ಅಂತ ಸೂಚನೆ ನೀಡಿದರು. ಕೇವಲ 3 ತಿಂಗಳ ಬಳಿಕ BJP ಸದಸ್ಯರು ಯೂಟರ್ನ್ ತೆಗೆದುಕೊಂಡಿದ್ದು ಯಾಕೆ? ಈಗಿನ ಸದಸ್ಯರ ಕಾಲಾವಧಿ ಇರೋದು ಇನ್ನೇನು 2.5 ತಿಂಗಳು ಮಾತ್ರ. ಹೀಗಿರುವಾಗ ಜನರ ತೆರಿಗೆ ಹಣದಲ್ಲಿ ಟೂರ್ ಮಾಡ್ಕೊಂಡು ಬಂದವರು ಅನ್ನೋ ಕೊಂಕು ಕೇಳೋಕೆ ಸಿದ್ಧವಾಗಿಲ್ವಾ BJP? ಅಥವಾ ಅದೇ ಡೈಲಾಗ್ ಹೇಳಿ ಜನರ ಸಿಂಪತಿ ಗಳಿಸಿ ಮತಬೇಟೆ ಆಡೋದು ಕೇಸರಿ ಕಲಿಗಳ ಯೋಚನೆನಾ? ಇದರ ಹೊರತಾಗಿಯೂ ಪ್ರವಾಸದಿಂದ ಹಿಂದೆ ಸರಿಯೋ ನಿರ್ಧಾರಕ್ಕೆ ಮತ್ತೇನಾದರೂ ಖತರ್ನಾಕ್ ಐಡಿಯಾ BJP ಮಾಡಿದೆಯಾ ಅನ್ನೋದು ಸಾರ್ವಜನಿಕ ಚರ್ಚಾ ವಿಚಾರವಾಗಿದೆ. ಕಾಂಗ್ರೆಸ್ ಸದಸ್ಯರು ಮಾತ್ರ ಅಧ್ಯಯನ ಪ್ರವಾಸದ ಅಗತ್ಯತೆಯನ್ನು ಹಲವು ಸಭೆಯಲ್ಲಿ ಒತ್ತಿ ಹೇಳಿದರು. ಅದರಿಂದ ನಗರದ ಸ್ವಚ್ಛತೆಗೆ ಒಂದಷ್ಟು ಕೊಡುಗೆ ನೀಡಬಹುದಾಗಿದೆ ಅನ್ನೋದು ಅವರ ವಾದ. ಜೊತೆಯಲ್ಲಿ 3 ತಿಂಗಳ ಹಿಂದೆ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟು ಕ್ರಿಯಾಯೋಜನೆ ರೂಪಿಸಿ ಈಗ BJPಯವರು ಉಲ್ಟಾ ಹೊಡೆದಿರೋದು ಚುನಾವಣಾ ಗಿಮಿಕ್ ಇದ್ರೂ ಇರಬಹುದು ಅನ್ನುತ್ತಿವೆ ಕೈಪಾಳೆಯ. ಹೋಗಿ ಬಂದ ತಕ್ಷಣವೇ ಏನೋ ಒಂದು ಅದ್ಭುತ ನಡೆದೇ ಹೋಗ್ಬಿಡುತ್ತೆ. 5 ವರ್ಷ ಇದ್ದಿದ್ರೆ ಬಹಳ ಕೆಲಸ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅಥವಾ 1 ತಿಂಗಳೊಳಗೆ ಏನು ನೀವು ಮಾಡ್ತೀರಿ ಅನ್ನೋದಕ್ಕಿಂತ ನಾವು ಅಲ್ಲಿ ಏನು ಕಲಿತು ಬಂದಿರ್ತೇವೋ ಅದನ್ನ ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರತಿ ನಾಗರಿಕರು ಚುನಾವಣೆಯಲ್ಲಿ ಗೆದ್ದೇ ಬರಬೇಕಾಗಿರ್ತಕ್ಕಂಥದ್ದಿಲ್ಲ. ಈ ಚುನಾವಣೆಯಲ್ಲಿ 36 ಜನ ಸದಸ್ಯರಲ್ಲಿ ಎಷ್ಟು ಜನ ಗೆದ್ದು ಬರ್ತಾರೋ ಅಥವಾ ಎಷ್ಟು ಜನ ಸೋಲ್ತಾರೋ ಪ್ರಶ್ನೆ ಬರೋದಿಲ್ಲ. ಗೆದ್ದು ಬಂದರೂ ಕೂಡ ಸೋತಿರ್ತಕ್ಕಂಥವ್ರು ಕೂಡ ಗೆದ್ದವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲಿರುತ್ತೆ.
ಅದರಿಂದ ಕಲಿಕೆ ಅನ್ನೋದು ಯಾವಾಗಲೂ ಕಲಿಯೋಕ್ಕೆ ಅವಕಾಶ ಇರುತ್ತೆ ಬಿಟ್ಟರೆ ಕಲಿಯೋದೇ ಬೇಡ ಅನ್ನೋದು ತಪ್ಪು. ಅದರಿಂದ ಅಧ್ಯಯನ ಮಾಡೋದು ತಪ್ಪು ಅಂತೇಳಿ ನಾವು ಈ ದಿನ ನಾವು ಪರಿಗಣಿಸೋದು ಅದು ಸುಧಾರಣ ತಪ್ಪಾಗುತ್ತೆ. ಅದರಿಂದ ನಮ್ಮ ಶಾಸಕರು ಸಹ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲ ಒಂದು ಅಧ್ಯಯನ ಪ್ರವಾಸ ಮಾಡಬೇಕು, ಮಾಡಿದರೆ ಅಲ್ಲಿದು ಅಳವಡಿಸ್ಬೇಕು ಅಂತೇಳಿ ನಾವೆಲ್ಲರೂ ಸದಸ್ಯರು ಹೇಳಿದಾಗ ಅವರು ಮುತುವರ್ಜಿ ವಹಿಸಿ ನಮಗೆ ಲೆಟ್ರ್ ಎಲ್ಲ ಕೊಟ್ಟು DMA ಇಂದ ಪರ್ಮಿಷನ್ ತಗೊಂಡು MSLನವರು ಒಂದು ಪ್ರವಾಸದ ಒಂದು ಯೋಜನೆಯನ್ನು ರೂಪಿಸಿ ಕೊನೆಯ ಹಂತದಲ್ಲಿ ಇರೋದ್ರಿಂದ ಈಗ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಈಗ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೇಲೆ ನಮ್ಮ ಶಾಸಕರು ಹೇಳ್ತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತೇಳಿ ಅವ್ರು ತೀರ್ಮಾನ ಮಾಡಲಿ, ನಾವು ಹೋಗ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಅವರು ತೀರ್ಮಾನ ಒಳ್ಳೆ ರೀತಿ ನೀಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ತಮ್ಮ ಅಧಿಕಾರಾವಧಿಯ ಕೊನೆ ದಿನದಲ್ಲೂ ಉಭಯ ಪಕ್ಷಕ್ಕೂ ಅಧ್ಯಯನ ಪ್ರವಾಸದ ವಿಚಾರವೇ ಅಧ್ವಾನವಾಗಿ ಕುಳಿತಿದೆ. ತೆರಿಗೆ ಹಣ ಉಳಿಸೋ ಭಾಗ್ಯ ಅನ್ನೋದು ಮುಂದಿನ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರತ್ಯಕ್ಷವಾದರೂ ಜನರು ಅಚ್ಚರಿ ಪಡಬೇಕಾಗಿಲ್ಲ. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ.